ಹಾಯ್ ಮುದ್ದು ಮಕ್ಕಳೇ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಹಾಗೆಯೇ ಈ ವಿಡಿಯೋಗಳನ್ನು ಬಳಸಿಕೊಂಡು ಕಲಿಕೆಯಲ್ಲಿ ತೊಡಗಿರಿ ಮಕ್ಕಳೇ. ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಎಣಿಕೆ, ಬರವಣಿಗೆ, ಸ್ಥಾನ, ಬೆಲೆ ಈ ಅಂಶವಾಗಿ ನೋಡಿದ್ರಿ ಅಲ್ವಾ? ಈ ದಿನದ ವಿಡಿಯೋದಲ್ಲಿ 1ನೇ ತರಗತಿಯ 11ನೇ ಮೈಲಿಗಲ್ಲಿನ ಹಿಂದೆ, ಮುಂದೆ, ಮಧ್ಯ, ಹೆಚ್ಚು, ಕಡಿಮೆ, ಸಮ, ಕನಿಷ್ಠ ಮತ್ತು ಗರಿಷ್ಠ, ಏರಿಕೆ ಮತ್ತು ಇಳಿಕೆ ಕ್ರಮ ಈ ಅಂಶವಾಗಿ ಮೆಟ್ಟಿಲು ಸಂಖ್ಯೆ 140ರಿಂದ 158ರವರೆಗಿನ ಕಾರ್ಡುಗಳಲ್ಲಿ ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ ಮಕ್ಕಳೇ. ಇದಕ್ಕೆ ಪೂರಕವಾಗಿ 11ನೇ ಮೈಲುಗಲ್ಲಿನ ಚೆಂಡು ಲೋಗೋದ ಆಡಿ ಕಲಿಯೋಣ. 140ನೇ ಮೆಟ್ಟಿಲು ಸಂಖ್ಯೆ, ಹಾಗೆಯೇ 141ನೇ ಮೆಟ್ಟಿಲು ಸಂಖ್ಯೆಯ ಕೋಳಿ ಮತ್ತು ಮರಿಗಳು ಇರುವಂತಹ ಹೆಚ್ಚು, ಕಡಿಮೆ, ಸಮ, ಕನಿಷ್ಠ, ಗರಿಷ್ಠ ಈ ಅಂಶವಾಗಿ ಇರುವ ಚಟುವಟಿಕೆಗಳನ್ನು ನಾವೀಗ ನೋಡೋಣ ಮಕ್ಕಳೇ. ಮುಂದಿನ ಚಿತ್ರಗಳನ್ನು ಗಮನಿಸಿ ನೋಡಿ. ಇವು ಏನು ನಿಮಗೆ ಗೊತ್ತಾಯ್ತಾ ಮಕ್ಕಳೇ? ಏನಂತ ನೋಡಿ. ಬಣ್ಣ ಬಣ್ಣದ ಸುಂದರವಾದ ಈ 2 ಪೆಟ್ಟಿಗೆಗಳಲ್ಲಿ ಏನಿದೆ? ಇವೆರಡು ಸೀಕ್ರೆಟ್ ಬಾಕ್ಸಸ್, ಅಂದರೆ ರಹಸ್ಯ ಪೆಟ್ಟಿಗೆಗಳು. ಎಂಥ ಪೆಟ್ಟಿಗೆಗಳು? ರಹಸ್ಯ ಪೆಟ್ಟಿಗೆಗಳು. ಹಾಗಿದ್ರೆ ಈ ಪೆಟ್ಟಿಗೆಗಳಲ್ಲಿ ಏನಿದೆ ನೋಡೋಣವಾ? ಇದು ನೀಲಿ ಬಣ್ಣದ ಪೆಟ್ಟಿಗೆ. ಈ ರಹಸ್ಯ ಪೆಟ್ಟಿಗೆಯಲ್ಲಿ ಏನಿದೆ? ಅಬ್ಬಾ, ಬೆರಳ ಉಂಗುರಗಳು, ವಜ್ರದ 4 ಉಂಗುರಗಳಿದ್ದಾವೆ. ಹಾಗಿದ್ರೆ ಈ ಹಸಿರು ಪೆಟ್ಟಿಗೆಯಲ್ಲಿ ಏನಿದೆ ನೋಡಿ? ಇದರಲ್ಲಿ ಕೂಡ 2 ಬೆರಳ ಉಂಗುರಗಳಿದ್ದಾವೆ ನೋಡಿ. ನೀಲಿ ಪೆಟ್ಟಿಗೆಯಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಹಸಿರು ಪೆಟ್ಟಿಗೆಯಲ್ಲಿ ಎಷ್ಟಿದ್ದಾವೆ? 2 ಇದ್ದಾವೆ. ಯಾವ ಪೆಟ್ಟಿಗೆಯಲ್ಲಿ ಹೆಚ್ಚು ಬೆರಳುಗಳ ಉಂಗುರಗಳಿದ್ದಾವೆ? ನೀಲಿ ಪೆಟ್ಟಿಗೆಯಲ್ಲಿ ಹೆಚ್ಚು ಬೆರಳ ಉಂಗುರಗಳಿದ್ದಾವೆ ಅಲ್ವಾ? ಹಸಿರು ಪೆಟ್ಟಿಗೆಯಲ್ಲಿ 2. ನೀಲಿ ಪೆಟ್ಟಿಗೆಯಲ್ಲಿ 4 ಉಂಗುರಗಳು, ಹಸಿರು ಪೆಟ್ಟಿಗೆಯಲ್ಲಿ 2 ಅಲ್ವಾ? ಜಾಸ್ತಿ ಯಾವ ಪೆಟ್ಟಿಗೆಯಲ್ಲಿದ್ದಾವೆ? 4 ಬೆರಳ ಉಂಗುರಗಳನ್ನು ಹೊಂದಿರೋ ಪೆಟ್ಟಿಗೆ ಯಾವುದು? ನೀಲಿ ಪೆಟ್ಟಿಗೆ ಅಲ್ವಾ? ನೋಡಿ, ಈ ನೀಲಿ ಪೆಟ್ಟಿಗೆಯು ಹೆಚ್ಚು ಬೆರಳ ಉಂಗುರಗಳನ್ನು ಹೊಂದಿದೆ. ಹಾಗಿದ್ರೆ ಇಲ್ಲಿ ನೋಡಿ, ಹೆಚ್ಚು ಯಾವ ಹಣ್ಣಲ್ಲಿದೆ? ಮೇಲಿನ ಬುಟ್ಟಿಯಲ್ಲಿ. ಕೆಳಭಾಗದ ಬುಟ್ಟಿಯಲ್ಲಿ ಕಡಿಮೆ ಹಣ್ಣುಗಳು ಇದ್ದಾವೆ ಅಲ್ವಾ? ಇದೇ ಥರ ನೋಡಿ, ಎಡಭಾಗದಲ್ಲಿ ಕಡಿಮೆ ಹೂಗಳು, ಬಲಭಾಗದಲ್ಲಿ ಹೆಚ್ಚು ಹೂಗಳು ಇದ್ದಾವೆ. ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ? ಉತ್ತರ ನಿಮ್ಗೆ ಗೊತ್ತಲ್ವಾ? ಎಡಭಾಗದ ಚಿತ್ರದಲ್ಲಿ ಕಡಿಮೆ ಹೂಗಳು, ಬಲಭಾಗದ ಒಂದು ಬಾಕ್ಸಿನ ಚಿತ್ರದಲ್ಲಿ ಹೆಚ್ಚು. ಇವು ನೋಡಿ, ಹೆಚ್ಚು ಕೋಳಿ ಮರಿಗಳು. ಯಾವ ಕೋಳಿ ಹೆಚ್ಚು ಮರಿಯನ್ನು ಹೊಂದಿದೆ? ಮಕ್ಕಳೇ, ಇಲ್ಲಿ ನೋಡಿ, ಎಡಭಾಗದ ಕೋಳಿಗೆ ಕಡಿಮೆ ಮರಿಗಳಿದ್ದಾವೆ. ಎಷ್ಟಿದ್ದಾವೆ? 1, 2, 3. ಬಲಭಾಗದ ಕೋಳಿಗೆ ಎಷ್ಟು ಮರಿಗಳಿದ್ದಾವೆ? 1, 2, 3, 4, 5. ಹಾಗಿದ್ರೆ ಜಾಸ್ತಿ ಬಲಭಾಗದ ಕೋಳಿ ಮರಿಗಳು. ಇಲ್ಲಿ ನೋಡಿ, ಬಣ್ಣದ ಲಾಲಿಪಾಪ್ಗಳು. ಯಾವ ಭಾಗದ ಲಾಲಿಪಾಪ್ ಕಡಿಮೆ ಇದ್ದಾವೆ? ಯಾವ ಗುಂಪಿನದು? ನೋಡಿ, ಎಡಭಾಗದ ಗುಂಪಿನಲ್ಲಿ ಕಡಿಮೆ ಲಾಲಿಪಾಪ್ಗಳಿದ್ದಾವೆ. ಎಷ್ಟಿದ್ದಾವೆ? 4. ಬಲಭಾಗದ ಗುಂಪಿನಲ್ಲಿ ಹೆಚ್ಚಿದ್ದಾವೆ. ಎಷ್ಟಿದ್ದಾವೆ? 8 ಇದ್ದಾವೆ ಅಲ್ವಾ? ಹಾಗಿದ್ರೆ ಮಕ್ಕಳೇ, ನಿಮಗೆ ಹೆಚ್ಚು ಕಡಿಮೆ ಗೊತ್ತಾಯ್ತಲ್ವಾ? ಈಗ ನೋಡಿ, ದೊಡ್ಡ ಅಥವಾ ಸಣ್ಣ ಸಂಖ್ಯೆ, ಗರಿಷ್ಠ ಅಥವಾ ಕನಿಷ್ಠ ಸಂಖ್ಯೆ. ಇಲ್ಲಿ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಯಾವುದು ದೊಡ್ಡ ಸಂಖ್ಯೆ ನೋಡಿ ಹೇಳೋಣ? ಯಾವುದು? 7 ದೊಡ್ಡ ಸಂಖ್ಯೆ. ಇದನ್ನು ನಾವು ಗರಿಷ್ಠ ಸಂಖ್ಯೆ ಅಂತ ಕರಿತೀವಿ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಯಾವುದು ದೊಡ್ಡ ಸಂಖ್ಯೆ ಆಗಿದೆ? 1 ಮತ್ತು 4ರಲ್ಲಿ
1 ಮತ್ತು 4ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಹಾಗಿದ್ರೆ ದೊಡ್ಡ ಸಂಖ್ಯೆಗೆ ನಾವೇನಂತೀವಿ? ಗರಿಷ್ಠ ಸಂಖ್ಯೆ. ಇಲ್ಲಿ ನೋಡಿ 8 ಇದೆ, 9 ಇದೆ. ಹಾಗಿದ್ರೆ ಇವೆರಡು ಅಂಕಿಗಳಲ್ಲಿ ದೊಡ್ಡದು ಯಾವುದು? 9. ಚಿಕ್ಕದು ಯಾವುದು? 8. ಹಾಗಿದ್ರೆ ಮಕ್ಕಳೇ ಇವೆರಡುಗಳಲ್ಲಿನ ಯಾವ ಸಂಖ್ಯೆಯನ್ನು ಕಂಡುಹಿಡಬೇಕಾಗಿದೆ? ಚಿಕ್ಕ ಸಂಖ್ಯೆ ಅಲ್ವಾ? ಹಾಗಿದ್ರೆ ಚಿಕ್ಕ ಸಂಖ್ಯೆ ಯಾವುದು? 8. ಈ ಚಿಕ್ಕ ಸಂಖ್ಯೆಗೆ ಏನಂತೀವಿ ಗೊತ್ತಾ ಮಕ್ಕಳೇ? ನಾವು ಕನಿಷ್ಠ ಸಂಖ್ಯೆ ಅಂತ ಕರಿತೀವಿ. ಏನಂತೀವಿ? ಕನಿಷ್ಠ ಸಂಖ್ಯೆ. ಮಕ್ಕಳೇ ಇಲ್ಲಿ ಗಮನಿಸಿ, ಇಲ್ಲಿಯೂ ಕೂಡ 2 ಅಂಕಿಗಳಿದ್ದಾವೆ ಅಲ್ವಾ? ಹಾಗಿದ್ರೆ 6 ಮತ್ತು 8ರಲ್ಲಿ ಚಿಕ್ಕದು ಯಾವುದು? ಯಾವುದು? ವೆರಿ ಗುಡ್, 6 ಚಿಕ್ಕ ಸಂಖ್ಯೆ ಏನಂತೀವಿ? ಕನಿಷ್ಠ ಸಂಖ್ಯೆ. ಮಕ್ಕಳೇ ಈಗ ನೀವು ಕನಿಷ್ಠ ಮತ್ತು ಗರಿಷ್ಠ ಈ ಅಂಶವಾಗಿ ತಿಳ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಮಕ್ಕಳೇ ಇದಕ್ಕೆ ಪೂರಕವಾಗಿರುವ ಚಟುವಟಿಕೆಗಳನ್ನು ಈಗ ನಾವು ಈ ದಿನ ಏನು ಮಾಡೋಣ ಗೊತ್ತಾ ಮಕ್ಕಳೇ? 11ನೇ ಮೈಲುಗಲ್ಲಿನ ಕೋಳಿ ಮತ್ತು ಕೋಳಿ ಮರಿ ಲೋಗೋದ ಹೆಚ್ಚು ಕಡಿಮೆ ಸಮ ಕನಿಷ್ಠ ಗರಿಷ್ಠ 141ನೇ ಮೆಟ್ಟಿಲು ಸಂಖ್ಯೆ. ಈಗ ನಿಮಗೆ 1ರಿಂದ 19ರವರೆಗೆ ಸಂಖ್ಯೆಗಳು ಬರುತ್ತೆ ಅಲ್ವಾ? ಈಗ ಏನು ಮಾಡೋಣ ಗೊತ್ತಾ ಮಕ್ಕಳೇ? ನೋಡಿ, ನಿಮಗೆ ಇಲ್ಲಿ 1ರಿಂದ 19ರವರೆಗೆ ಇರುವಂಥ ಮಿಂಚುಪಟ್ಟಿಗಳಿದ್ದಾವೆ. ನೀವೇನು ಮಾಡಬೇಕು? ಯಾವರ 2 ಸಂಖ್ಯೆಯ ಮಿಂಚುಪಟ್ಟಿಗಳನ್ನು ತಗೋಬೇಕು. ಆಯ್ತಾ? ತಗೊಂಡು ಏನು ಮಾಡಬೇಕು? ಈಗ 5 ತಗೊಂಡ್ರಿ ಅಂತ ತಿಳ್ಕೊಳ್ರಿ. 5 ಇಲ್ಲೇನಿದೆ? ಎಲೆ ಇದೆ, ಎಲೆಗಳಿದ್ದಾವೆ, ಹುಣಸೆ ಬೀಜಗಳಿದ್ದಾವೆ, ಮತ್ತೇನಿದೆ? ಕಲ್ಲಿದೆ. ನೀವು ಇವುಗಳಲ್ಲಿ ಯಾವುದಾದ್ರೂ ತಗೊಳ್ರಿ. 5 ತಗೊಂಡ್ರಿ ಅಂದರೆ 5 ವಸ್ತುನ ಜೋಡಿಸ್ಬೇಕು. ಓಕೆನಾ? ಗೊತ್ತಾಯ್ತಾ? 2 ಸಂಖ್ಯೆನ ನೀವು ತಗೋಬೇಕು. ರೆಡಿನಾ? ತಗೊಳ್ಳಿ, 2 ಸಂಖ್ಯೆ ತಗೊಳ್ಳಿ ನೀನು. ಹಾಂ, 2 ಸಂಖ್ಯೆ ತಗೊಂಡ್ಯಾ? ಇಲ್ಲಿ ಎಷ್ಟು ತಗೊಂಡೆ? 5. ಇನ್ನೊಂದು ಎಷ್ಟು ತಗೊಂಡೆ? 2. ಅಲ್ಲಿ ಹಾಂ 1 2 ಸೀದಾ ಜೋಡಿಸ್ಬಿಟ್ಟ ನೀಟಾಗಿ 5ರ ಕೆಳಗೆ. ಹಾಂ 3 ಹಾಂ 4 5 ಎಲೆಗಳನ್ನು ಜೋಡಿಸಿದೆ. ವೆರಿ ಗುಡ್. ನೀನು ಇನ್ನೊಂದು ಸಂಖ್ಯೆ ಯಾವ್ದು ತಗೊಂಡೆ? 2. ಅಲ್ಲಿ ಇಷ್ಟೇ, ಅಲ್ಲಿ ಜೋಡಿಸು. ಅಲ್ಲಿ 2 ತಗೋ, 2 ಎಲೆ. 1 2. ಹಾಂ, ಹಾಗಿದ್ರೆ ಪುಟ್ಟ ಇಲ್ಲಿ 5 ಮತ್ತು 2ರಲ್ಲಿ ಎಲ್ಲಿ ಜಾಸ್ತಿ ಎಲೆಗಳಿದ್ದಾವೆ? 5ರಲ್ಲಿ. 2ರಲ್ಲಿ 2 ಕಡಿಮೆ ಇದ್ದಾವೆ ಅಲ್ವಾ? ಹೆಚ್ಚು ಎಲ್ಲಿದ್ದಾವೆ? 5ರಲ್ಲಿ. ಕಡಿಮೆ ಎಲ್ಲಿದ್ದಾವೆ? 2ರಲ್ಲಿ. ಹೌದಾ? ಹಾಗಿದ್ದು ಈಗ ಈ 5 ಹೆಚ್ಚು 2 ಕಡಿಮೆ ಅಂತ ಹೇಳಿದೆ ಅಲ್ವಾ? ಇವೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ? 5 ದೊಡ್ಡ ಸಂಖ್ಯೆ ಏನಂತೀವಿ ಗೊತ್ತಾ ನಾವು? ಗರಿಷ್ಠ ಸಂಖ್ಯೆ. ಗರಿಷ್ಠ ಅಂದ್ರೆ ದೊಡ್ಡದು. ಚಿಕ್ಕದು ಯಾವುದು? ಕನಿಷ್ಠ ಸಂಖ್ಯೆ. ವೆರಿ ಗುಡ್. ಗರಿಷ್ಠ ಮತ್ತು ಕನಿಷ್ಠ. ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ, ಕನಿಷ್ಠ ಅಂದ್ರೆ ಚಿಕ್ಕ ಸಂಖ್ಯೆ. ಗೊತ್ತಾಯ್ತಾ? ಕನಿಷ್ಠ ಅಂದ್ರೆ ಚಿಕ್ಕದು, ಗರಿಷ್ಠ ಅಂದ್ರೆ ದೊಡ್ಡದು. ಪುಟ್ಟ ನೀನೇನ್ ಮಾಡ್ಬೇಕು ಗೊತ್ತಾ? ಈಗ ಈಗೇನು ಮಾಡ್ಬೇಕು ಗೊತ್ತಾ? ನೀನು 4 ಸಂಖ್ಯೆ ತಗೋ. ಇದರಲ್ಲಿ ಯಾವಾದರೂ 4 ಸಂಖ್ಯೆ ತಗೊಂಡು ಈಗಾಗಲೇ ನೋಡಿಯಾ ನೀನು? ಅಷ್ಟೇ ವಸ್ತುಗಳನ್ನು ಜೋಡಿಸ್ಬೇಕು. ತಗೋ ಯಾವಾರ ಸಂಖ್ಯೆ. 2 ತಗೊಂಡಿಯಾ? ನೆಕ್ಸ್ಟ್ ಎಷ್ಟು ಹೇಳು ನೀ? ಯಾವ್ಯಾವ ತಗೋ? 2 3 5 10 ತಗೊಂಡಿಯಾ? 2 3 5 10 ಇಷ್ಟು ವಸ್ತುಗಳಿದೆ. ಹುಣಸೆ ಬೀಜ ಇದೆ, ಕಲ್ಲಿದೆ, ತೊಗರಿ ಕಾಳಿದೆ, ಹೂವಿದೆ, ಎಲೆ ಇದೆ. ನೀ ಅಷ್ಟು ವಸ್ತುಗಳನ್ನು ಅಲ್ಲಿ ಜೋಡಿಸು. ಹಾಂ 2 ಕಲ್ಲು. ಹಾಂ 2 ಕಲ್ಲು ತಗೊಂಡು. ಹಾಂ ಸರಿ. 1 2 3 ತೊಗರಿ ಬೀಜ ತಗೊಂಡಿಯಾ? ಹಾಂ ಸರಿ. ನೆಕ್ಸ್ಟ್ 1 2 3 4 5 ಹೂವು ತಗೊಂಡಿಯಾ? ಸರಿ. 10 ಎಲೆ ತಗೋತಿದ್ಯಾ? ಎಣಿಸ್ಕೊ. 1 2 3 4 5 6 7 8 9 10 ನೋಡು. ಸರಿ ಎಣಿಸು. ಇನ್ನೊಂದು ಸರಿ ಇಟ್ಟಿರೋ ಎಲೆ ಎಣಿಸು. 1 2
3 4 5 6 7 8 9 10. ಸರಿ ಇದೆ, ಓಕೆ, ಗುಡ್. ಈಗ ಇಷ್ಟು ವಸ್ತು ಇಟ್ಟೆ ಅಲ್ವಾ? ಈಗ ಕಡಿಮೆ ಎಲ್ಲಿದ್ದಾವೆ? ಕಡಿಮೆ ಯಾವಿದ್ದಾವೆ? ಈ ಎಲೆ, ಹೂವು, ಆಮೇಲೆ ಈ ತೊಗರಿ ಕಾಳಲ್ಲಿ, ಇದರಲ್ಲಿ ಕಲ್ಲು ಕಡಿಮೆ ಇದ್ದಾವೆ. ಹೆಚ್ಚು ಯಾವಿದ್ದಾವೆ? ಎಲೆ ಇದೆ. ಅದ್ರ ಕಡಿಮೆ ಸಂಖ್ಯೆ ಯಾವುದು? 2 ಕಡಿಮೆ ಏನಂತೀವಿ? ಕನಿಷ್ಠ ಸಂಖ್ಯೆ ಯಾವುದು? 2. ಗರಿಷ್ಠ ಸಂಖ್ಯೆ ಯಾವುದು? 10. ಹಾಗಿದ್ರೆ ಈ 2, 3ರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 2. ಗರಿಷ್ಠ ಸಂಖ್ಯೆ ಯಾವುದು? 2, 3ರಲ್ಲಿ? 3. ವೆರಿ ಗುಡ್. ಈಗ 5, 10ರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 5. ಗರಿಷ್ಠ ಸಂಖ್ಯೆ ಯಾವುದು? 10. 10 ಮತ್ತು 2ರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 2. ಗರಿಷ್ಠ ಸಂಖ್ಯೆ ಯಾವುದು? 10. ಹಾಗಿದ್ರೆ ಈಗ ನಾವು ಇಷ್ಟಾಯ್ತಲ್ಲ ಪುಟ್ಟ. ಈಗ ಇಲ್ಲೊಂದು 2 ಇದೆ ಅಲ್ವಾ? ಈ 2ಕ್ಕೆ ಇನ್ನೊಂದೆರಡು ವಸ್ತು ಸೇರಿಸು. ಆಯ್ತಾ? ಇದಕ್ಕೆ ಇನ್ನೆರಡು ಸೇರಿಸಿದಾಗ ಯಾವ್ಯಾವ ಸಮ ಇದ್ದಾವೆ? 2 ಮತ್ತೆ 2. ಇದು ಸಮ ಇಲ್ವಾ? ಇದು ಸಮ ಇಲ್ವಾ? ಇಲ್ಲ, ಯಾಕಂದ್ರೆ ಇವು ಸಮವಾಗಿದ್ದಾವೆ. ಇಲ್ಲಿ 2 ಹುಣಸೆ ಬೀಜ ಇದೆ, ಇಲ್ಲಿ 2 ಕಲ್ಲಿದೆ, 2 ಇದಾವೆ. ಪ್ರಮಾಣ ಏನಾಗಿದ್ದಾವೆ? 1 2. 1 2 ಎಷ್ಟು ಸರಿ ಎಣಿಸಿದ್ರು ಅವು 2 ಇರ್ತವೆ ಅಲ್ವಾ? 1 2 1 2. ಹಾಗಿದ್ರೆ ನಿಮಗೆ ಏನೇನು ಅರ್ಥ ಆಯ್ತು ಈಗ? ಹೆಚ್ಚು, ಕಡಿಮೆ, ಸಮ, ಗರಿಷ್ಠ ಸಂಖ್ಯೆ, ಕನಿಷ್ಠ ಸಂಖ್ಯೆ ಗೊತ್ತಾಯ್ತಲ್ವಾ ನಿಮಗೆ? ವೆರಿ ಗುಡ್ ಜಾಣ ಮಕ್ಕಳು. ಮಕ್ಕಳೇ, ಇದಕ್ಕೆ ಪೂರಕವಾಗಿ 11ನೇ ಮೈಲಿಗಲ್ಲಿನ ಜೋಡಿಗಿಳಿ ಲೋಗೋದ ಹೆಚ್ಚು, ಕಡಿಮೆ, ಸಮ, ಕನಿಷ್ಠ, ಗರಿಷ್ಠ ಈ ಅಂಶವಾಗಿರುವ 142ನೇ ಮೆಟ್ಟಿಲು ಸಂಖ್ಯೆಯಿಂದ 144ನೇ ಮೆಟ್ಟಿಲು ಸಂಖ್ಯೆಯವರೆಗೆ ಇರುವಂತಹ ಅಭ್ಯಾಸ ಕಾರ್ಯಚಟುವಟಿಕೆಗಳನ್ನು ಮನೆಯಲ್ಲಿ ಹಿರಿಯರ ಹಾಗೂ ಸುಗಮಕಾರರ ಸಹಾಯ ಪಡೆದು ಪೂರ್ಣಗೊಳಿಸಿ ಮಕ್ಕಳೇ. ಹಾಗೆಯೇ ನಂತರದಲ್ಲಿ 11ನೇ ಮೈಲಿಗಲ್ಲಿನ ಬಾಯಿ ಲೋಗೋದ ಉತ್ತರ ಹೇಳುವೆ 145ನೇ ಮೆಟ್ಟಿಲು ಸಂಖ್ಯೆಯ ಈ ಒಂದು ಕಾರ್ಯಚಟುವಟಿಕೆಯನ್ನು ಕೂಡ ಮನೆಯಲ್ಲಿ ಹಿರಿಯರ ಹಾಗೂ ಸುಗಮಕಾರರ ಸಹಾಯವನ್ನು ಪಡೆದುಕೊಂಡು ಈ ಕಾರ್ಯಚಟುವಟಿಕೆಯನ್ನು ಪೂರ್ಣಗೊಳಿಸಿ ಮಕ್ಕಳೇ.